ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕೋ ವೀಡಿಯೋಗಳು ಯಾವುದು ಮಿಸ್ ಆಗಲ್ಲ ಆವಾಗ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ನಾನು ಒಂದು ದುಬೈ ಸ್ವೀಟ್ ತೋರಿಸ್ತೀನಿ ಅಂತ. ಸೊ ಇದೇ ನೋಡಿ, ಅರೇಬಿಯನ್ ಪುಡ್ಡಿಂಗ್. ಸೊ ಇದಕ್ಕೆ ಬ್ರೆಡ್ ಪುಡ್ಡಿಂಗ್ ಅಂತಲೂ ಹೇಳ್ತಾರೆ, ಬಟ್ ಅರಬ್ ಕಂಟ್ರಿಗಳಲ್ಲಿ ಇದಕ್ಕೆ ಅರೇಬಿಯನ್ ಪುಡ್ಡಿಂಗ್ ಅಂತಲೇ ಕರೆಯೋದು. ಸೊ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಎಷ್ಟು ಡೆಲಿಷಿಯಸ್ ಆಗಿದೆ ಅಲ್ವಾ. ಸೊ ಇದಕ್ಕೆ ಏನು ಹಾಕಬೇಕು, ಹೇಗೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಸುಲಭ ಮಾಡೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತಂದರೆ, ಫಸ್ಟ್ ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಸ್ಟವ್ ಮೇಲೆ. ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾಯಲಿ ಅದು. ಸೊ ಚೆನ್ನಾಗಿ ಕಾದ್ಮೇಲೆ ನಮಗೆ ಇದಕ್ಕೊಂದು ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಪಾಯಸದಷ್ಟು ಸಿಹಿಯಾಗಿರೋದು ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಕು. ಸೊ ಕಡಿಮೆ ಆಯಿತು, ತುಂಬ ಸಪ್ಪೆ ಆಯಿತು ಅಂದರೆ ಕೊನೆಗೆ ಮತ್ತೆ ಸೇರಿಸ್ಕೊಳ್ಳೋಕ್ಕಾಗತ್ತೆ, ನಾವು ಅದನ್ನು ಹಾಕ್ಕೊಬೋದು ಸಕ್ಕರೆನ. ಸೊ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದ್ಸಲ. ಸೊ ಸಕ್ಕರೆ ಹಾಕಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದು ಕಸ್ಟರ್ಡ್ ಪೌಡರ್ ಸೇರಿಸ್ಬೇಕು. ನೋಡಿ, 1 ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡು ತಣ್ಣಗಿರೋ ಹಾಲಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು, ಗಂಟು ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಅದನ್ನು ನಾವು ಕುದೀತಿರೋ ಹಾಲಿಗೆ ಹಾಕಬೇಕು. ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲನ್ನು ಹಾಕಿಬಿಟ್ಟು. ಸೊ ಕಸ್ಟರ್ಡ್ ಪೌಡರಲ್ಲೂ ವೆನಿಲಾ ಫ್ಲೇವರು ಮತ್ತು ಮ್ಯಾಂಗೋ ಫ್ಲೇವರೆಲ್ಲ ಬರುತ್ತೆ. ಇದಕ್ಕೆ ವೆನಿಲಾ ಫ್ಲೇವರ್ ಆದರೂ ತುಂಬ ಚೆನ್ನಾಗಿರುತ್ತೆ, ಅಂದರೆ ಈ ಅರೇಬಿಯನ್ ಡೆಸರ್ಟ್ ಸ್ವೀಟ್ಗೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟು ಇಲ್ದಿರೋ ಥರ. ಗಂಟು ಇದ್ಬಿಟ್ರೆ ಆಮೇಲೆ ಹಾಲಿಗೆ ಹಾಕಿದ್ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಅದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕೋಕ್ಕಿಂತ ಮುಂಚೆನೇ. ನಾನು ತೊಗೊಂಡಿದ್ದು ಅರ್ಧ ಲೀಟ್ರ್ ಹಾಲು ಅಂತ ಹೇಳಿದ್ನಲ್ವ, ಅರ್ಧ ಲೀಟರ್ ಹಾಲಿಗೆ ಈ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಕಸ್ಟರ್ಡ್ ಪೌಡರ್ ಸಾಕು. ಅದು ಹಾಲಿಗೆ ಹಾಕಿದ್ಮೇಲೆ ಹಾಲು ದಪ್ಪ ಆಗ್ತಾ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂಚೂರು ಗಂಟಿರಬಾರ್ದು. ಸೊ ನೋಡಿ, ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆಗಿರೋ ಕಸ್ಟರ್ಡ್ ಪೌಡರ್ ಮತ್ತು ಹಾಲನ್ನ ನಾವು ಹಾಲು ಕುದಿಯೋಕೆ ಇಟ್ಕೊಂಡಿದ್ದೀವಲ್ವ, ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಸೇರಿಸೋಣ. ನೋಡಿ, ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆ ಜೊತೆಗೆ ಇವಾಗ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್ ಮತ್ತು ಹಾಲನ್ನ ಹಾಕೋಣ. ಇವಾಗ ಹಾಕಿದ್ಮೇಲೆ ಕೈ ಆಡ್ತಾ ಇರಬೇಕು, ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಸೊ ನೀವು ಆದಷ್ಟು ದಪ್ಪ ತಳದ ಪಾತ್ರನ ತೊಗೊಳ್ಳಿ ಮಾಡುವಾಗ, ಯಾಕಂದರೆ ಕಸ್ಟರ್ಡ್ ಪೌಡರಲ್ಲಿ ಕಾರ್ನ್ಫ್ಲೋರ್ ಹಾಕಿರ್ತಾರಲ್ಲ, ಅದು ತಳ ಹಿಡಿದ್ಬಿಡುತ್ತೆ ಬೇಗ. ಸೊ ದಪ್ಪ ತಳದ ಪಾತ್ರೆ ಆದರೆ ತಳ ಹಿಡಿಯಲ್ಲ. ಸೊ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸೊ ನೋಡಿ, ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಹಾಲು ಮಂದ ದಪ್ಪ ಆಗ್ತಾ ಬರುತ್ತೆ. ತುಂಬ ದಪ್ಪ ಆಗಬಾರ್ದು, ಯಾಕಂದರೆ ಇದು ನಾವು ಬ್ರೆಡ್ ಜೊತೆಗೆ ಹಾಕ್ತೀವಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದನ್ನು. ಸೊ ತುಂಬ ದಪ್ಪ ಆದರೆ ಅದು ಹೊಂದ್ಕೊಳ್ಳಲ್ಲ ಚೆನ್ನಾಗಿ. ಸೊ ಅದು ಹಾಲು ಕುದೀತಾ ಬಂದಂಗೂ ಕಸ್ಟರ್ಡ್ ಪೌಡರ್ ಹಾಕಿದ್ದು ದಪ್ಪ ಆಗ್ತಾ ಬರುತ್ತೆ. ಸೊ ನೋಡಿ, ಈ ಹದದಲ್ಲಿದ್ದರೆ ಸಾಕು. ಸೊ ಮತ್ತೆ ಇದು ಹಾಲು ನಾವು ಆಫ್ ಮಾಡ್ತೀವಲ್ವ ಸ್ಟವ್, ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಅದು. ಸೊ ನೋಡಿ, 1 ನಿಮಿಷ ಬಿಟ್ಟ ಮೇಲೆ ಮತ್ತೆ ಸ್ವಲ್ಪ ದಪ್ಪ ಆಗಿದೆ. ಈ ಹದದಲ್ಲಿದ್ದರೆ ಸರಿ ಆಗುತ್ತೆ. ಬಿಡ್ದೇ ಕೈ ಆಡಿಸ್ತಾ ಇರಬೇಕು. ಸೊ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಏನು ಬೇಕು ಅಂತ ಹೇಳ್ತೀನಿ. ಸೊ ತಣ್ಣಗಾಗೋ ಟೈಮಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಆಮೇಲೆ ಬ್ರೆಡ್ನ ಎಡ್ಜಸ್ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 3 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಸೊ ನೋಡಿ, ಇವಾಗ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಇವಾಗ ಅದನ್ನು ಹೇಗೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ನಾನಿಲ್ಲೊಂದು ಗಾಜಿನ ಕಂಟೈನರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ಟೀಲಿಂದು ಅಥವಾ ಬೇರೆ ಅದನ್ನಾದ್ರು ತೊಗೊಳ್ಬೋದು. ನಾನು ಯಾಕೆ ಇಲ್ಲಿ ಗಾಜಿನ ಕಂಟೈನರ್ ತೊಗೊಂಡಿದ್ದೀನಿ ಅಂತಂದರೆ, ನಿಮಗೆ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ, ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಅದು ಅಂತ ತೊಗೊಂಡಿದ್ದೀನಿ. ಸೊ ನೋಡಿ, ಆ ಗಾಜಿನ ಕಂಟೈನರ್ಗೆ ನನಗೆ ಇಲ್ಲಿ ಬ್ರೆಡ್ ದೊಡ್ಡದಾಗಿತ್ತಲ್ವ, ಅದಕ್ಕೆ ಅದನ್ನು ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ಲೈಸು ಈ ಕಂಟೈನರ್ಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ. ಸೊ ನೀವು ಸ್ಟೀಲಿಂದು ಬಾಕ್ಸ್ ಅಥವಾ ಪ್ಲೇಟ್ ತೊಗೊಂಡ್ರೆ ಬ್ರೆಡ್ಡನ್ನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಆ ಪ್ಲೇಟಿಗೆ ಬ್ರೆಡ್ ಸರಿ ಹೊಂದ್ಕೊಳ್ಳೋಂಗಿದ್ರೆ ಕಟ್ ಮಾಡೋದು ಬೇಡ. ಇದನ್ನು ನಾವು ಬ್ರೆಡ್ ಮತ್ತು ಕಸ್ಟರ್ಡ್ ಹಾಕಿದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ನೀವು ಫ್ರಿಜ್ಜಲ್ಲಿ ಯಾವ ಪಾತ್ರೆನ ಇಡೋಕ್ಕೆ ಸರಿಯಾಗುತ್ತೋ ಅದನ್ನು ಅಳತೆ ನೋಡ್ಕೊಂಡು ತೊಗೊಳ್ಳಿ.
ತುಂಬ ದೊಡ್ಡ ತೊಗೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಕ್ಕೆ ಸರಿಯಾಗಲ್ಲ ಆಮೇಲೆ. ಸೊ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಕಸ್ಟರ್ಡ್ ಮಿಕ್ಸ್ ಇತ್ತಲ್ವ ಅದನ್ನು ಸೇರಿಸ್ಕೊಳ್ಳೋಣ. ಒಂದು ಲೇಯರ್ ಹಾಕೋಣ ಅದಕ್ಕೆ. ನೋಡಿ ಈ ಥರ ಫಸ್ಟ್ ನೀವು ಯಾವುದನ್ನು ತೊಗೊಂಡಿರ್ತೀವಿ, ಸ್ಟೀಲಿನ ತೊಗೊಂಡಿದ್ರು ಬೇರೆ ಬೌಲ್ ತೊಗೊಂಡಿದ್ರು ಫಸ್ಟಿಗೆ ನಾವು ಒಂದು ಲೇಯರ್ ಕಸ್ಟರ್ಡನ್ನು ಹಾಕಬೇಕು ಈ ಥರ. ಸೊ ಅದನ್ನು ಹಾಕಿದ ಮೇಲೆ ಬ್ರೆಡ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಪೀಸ್ನ, ಅದನ್ನು ಅದರ ಮೇಲೆ ಇಡಬೇಕು, ಕಸ್ಟರ್ಡ್ ಮೇಲೆ ಹಾಕಬೇಕು. ಇವಾಗ ಒಂದು ಲೇಯರ್ ಕಸ್ಟರ್ಡ್ ಮತ್ತು ಒಂದು ಲೇಯರ್ ಬ್ರೆಡ್ ಹಾಕಿದ್ದೀವಿ. ಅದ್ರ ಮೇಲೆ ಮತ್ತೊಂದು ಸಲ ಕಸ್ಟರ್ಡ್ ಹಾಕೋಣ. ಆ ಬ್ರೆಡ್ಡು ಕಸ್ಟರ್ಡ್ ಸರಿಯಾಗಿ ಹೊಂದ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ. ಕಸ್ಟರ್ಡ್ ಎಷ್ಟು ಹಾಕಬೇಕು ಅಂದರೆ ಬ್ರೆಡ್ ಮುಳುಗುವಷ್ಟೇ ಕಸ್ಟರ್ಡ್ ಹಾಕಬೇಕು, ಇಲ್ಲ ಅಂತಂದರೆ ಬ್ರೆಡ್ ಸ್ವಲ್ಪ ಸಪ್ಪೆ ಅನಿಸ್ಬಿಡುತ್ತೆ. ಸೊ ಬ್ರೆಡ್ ಮುಳುಗುವಷ್ಟೇ ಹಾಕ್ಕೊಳ್ಳಿ. ಈಗ ಕಸ್ಟರ್ಡ್ ಹಾಕಿದ ಮೇಲೆ ಇದ್ರ ಮೇಲೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕೋಣ. ಮಿಲ್ಕ್ ಮೇಡ್ ತುಂಬ ಸಿಹಿ ಇರುತ್ತೆ, ಅದಕ್ಕೆ ನಾನು ಮುಂಚೆನೇ ಹೇಳಿದ್ದೆ ತುಂಬ ಸಕ್ಕರೆ ಹಾಕ್ಕೊಳ್ಳೋದು ಬೇಕಾಗಲ್ಲ ಅಂತ. ಯಾಕಂದರೆ ಇಲ್ಲಿ ಸಿಹಿ ಇರುತ್ತಲ್ವ ಮಿಲ್ಕ್ ಮೇಡು, ಸೊ ಕಸ್ಟರ್ಡ್ ಜೊತೆಗೆ ಸೇರಿಕೊಂಡು ಕರೆಕ್ಟ್ ಸ್ವೀಟ್ ಕೊಡುತ್ತೆ. ಮುಂಚೆನೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ಸ್ವೀಟ್ ಅನಿಸ್ಬಿಡುತ್ತೆ. ಕಸ್ಟರ್ಡ್ ಮೇಲೆ ಇನ್ನೊಂದು ಲೇಯರ್ ಬ್ರೆಡ್ ಹಾಕೋಣ. ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು, ಒಟ್ಟು 6 ಪೀಸ್ ಆಗಿತ್ತಲ್ವ. ಸೊ ನಾವು ಮೂರು ಬ್ರೆಡ್ ಪೀಸ್ಗೆ ಒಂದು ಲೇಯರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಮತ್ತೆ ಇನ್ನೂ ಕಸ್ಟರ್ಡ್ ಉಳಿದಿದೆ ಅಲ್ವಾ, ಆ ಕಸ್ಟರ್ಡನ್ನು ಮತ್ತೆ ಹಾಕೋಣ. ಅದು ಕಸ್ಟರ್ಡು ಬ್ರೆಡ್ಡಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೋಡಿ ಇನ್ನೊಂದು ಲೇಯರಿಗೆ ಕೂಡ ಕಸ್ಟರ್ಡ್ ಹಾಕೋಣ ಇವಾಗ. ಸೊ ಇದ್ರ ಮೇಲೆ ಕೂಡ ಮತ್ತೊಂದು ಸಲ ನಾವು ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ಳೋಣ. ನಾನು ಫಸ್ಟಿಗೆ ಹಾಕಿ ತೋರಿಸಿದ್ನಲ್ವ ಅದೇ ಥರನೇ ಮತ್ತೆ ಮಿಲ್ಕ್ ಮೇಡ್ ಹಾಕಬೇಕು ಇದಕ್ಕೆ. ಸೊ ಇಲ್ಲಿ ಕೂಡ ಬ್ರೆಡ್ ಮುಳುಗುವಷ್ಟು ಕಸ್ಟರ್ಡ್ ಹಾಕಬೇಕು, ಆವಾಗ ಚೆನ್ನಾಗಿ ನೆನೆಯುತ್ತೆ ಬ್ರೆಡ್ ಅದರಲ್ಲಿ. ಸೊ ಕಸ್ಟರ್ಡ್ ತುಂಬ ದಪ್ಪ ಆಗಿಬಿಟ್ರೆ ಬ್ರೆಡ್ ಚೆನ್ನಾಗಿ ನೆನೆಯಲ್ಲ, ಅದರಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಸೊ ನೋಡಿ ಲಾಸ್ಟ್ ಮತ್ತೊಂದು ಲೇಯರಿಗೆ ಸ್ವಲ್ಪ ಮಿಲ್ಕ್ ಮೇಡ್ ಸೇರಿಸ್ಕೊಳ್ಳೋಣ ಇವಾಗ. ಇದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮಿಲ್ಕ್ ಮೇಡ್ ಹಾಕೋದ್ರಿಂದ. ಸೊ ಇದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋದು ಗೋಡಂಬಿ ಮತ್ತು ಬಾದಾಮಿ ಇತ್ತಲ್ವ ಅದನ್ನು ಮೇಲ್ಗಡೆಯಿಂದ ಉದುರಿಸ್ಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ಪಿಸ್ತಾನೂ ಸೇರಿಸ್ಬೋದು, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಕೂಡ ಹಾಕ್ಬೋದು. ಸೊ ನಿಮ್ಗೆ ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರೂ ಜಾಸ್ತಿ ಆಗುತ್ತೆ ನಮ್ಗೆ ಅನಿಸಲ್ಲ, ಅದು ತಿನ್ನುವಾಗ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನು ಹಾಕಿದ ಮೇಲೆ ಇದನ್ನು 2 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು ನಾವು ಇದನ್ನು. ಸೊ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಾಯಿತು. ಸೊ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ, ಫುಲ್ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ನಾವು ಮುಚ್ಚಳ ಮುಚ್ಚಿಬಿಟ್ಟು 2 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಸೊ ನಾನು ಮುಚ್ಚಳ ಮುಚ್ಚಿದ್ದೀನಿ ಇವಾಗ. ಸೊ ಇದನ್ನು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬ್ರೆಡ್ ಮತ್ತು ಕಸ್ಟರ್ಡು. ಸೊ ನಾನು 2 ಅವರ್ಸ್ ಇಟ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ಸೊ ನೋಡಿ ಪರ್ಫೆಕ್ಟ್, ನೋಡೋಕ್ಕೆ ಎಷ್ಟು ಡಿಲಿಷಿಯಸ್ ಇದೆ ಅಲ್ವಾ. ಚೆನ್ನಾಗಿ ಹೊಂದ್ಕೊಂಡಿದೆ ಬ್ರೆಡ್ ಮತ್ತು ಕಸ್ಟರ್ಡ್ ಎಲ್ಲದೂ. ಈ ಒಂದು ಮಿಲ್ಕ್ ಮೇಡ್ ಕೂಡ ಕಸ್ಟರ್ಡಲ್ಲಿ ಮಿಕ್ಸ್ ಆಗಿ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಇದನ್ನು ನಾವು ಬ್ರೆಡ್ ಸ್ಲೈಸ್ ಹಾಕಿದ್ವಲ್ವ ಅದನ್ನು ನೀಟಾಗಿ ಎತ್ಕೊಳಕ್ಕೆ ಬರುತ್ತೆ, ಆಲ್ರೆಡಿ ಮುಂಚೆನೇ ಕಟ್ ಮಾಡಿದ್ವಲ್ವ ನಾವು. ಸೊ ಅದನ್ನು ತೊಗೊಂಡ್ಬಿಟ್ಟು ಒಂದು ಪ್ಲೇಟಿಗೆ ನಾವು ಯಾವುದ್ರಲ್ಲಿ ಸರ್ವ್ ಮಾಡ್ತೀವಿ, ಪ್ಲೇಟಲ್ಲಾಗಲಿ ಬೌಲಲ್ಲಾಗಲಿ ಹಾಕ್ಕೊಂಡು ಸ್ಪೂನಲ್ಲಿ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬ್ರೆಡ್ ಅಂತ. ನೋಡಿ ಕಟ್ ಮಾಡಿದ್ರೆ ಇವಾಗ ಫುಲ್ ಕೇಕ್ಗಿಂತ ಸಾಫ್ಟಾಗಿ ಬರ್ತಾ ಇದೆ ಅದು. ಸೊ ಉಳಿದಿರೋ ಕಸ್ಟರ್ಡ್ ಸೈಡಿಗೆ ಇರುತ್ತಲ್ವ ಅದನ್ನು ಕೂಡ ನಾವು ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಡಿಲಿಷಿಯಸ್ ಆಗುತ್ತೆ. ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಕೇಕ್ ಥರ ಕಟ್ ಮಾಡೋಕ್ಕೆ ಬರ್ತಾ ಇದೆ.
ಸೊ ನೀವು ಕೂಡ ಇದನ್ನು ಮನೇಲಿ ತಪ್ಪದೆ ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.